ನಿಮ್ಮ ಭೂಮಿಗಳಂತ ಇವ್ರು ಹೇಳ್ತಾ ಇದ್ದಾರೆ. ಆದ್ರೆ ಈ ಕೊಡುವುದಿಲ್ಲ ಅನ್ನೋಂಥ ಜಗ್ಗಾಡದಲ್ಲೇ ವಿಶೇಷವಾಗಿ ಏನಪ್ಪ ಅಂತಂದ್ರೆ ಪ್ರತಿಯೊಬ್ಬರ ಚಿಂತೆ ಏನಪ್ಪ ಅಂತಂದ್ರೆ ಇದು ನಮ್ಮ ಕಾಂಗ್ರೆಸ್ಸಿಗರಿಗೆ ಹೆಂಗಪ್ಪ ಇದನ್ನು ನಮ್ಮ ವಶ ಮಾಡ್ಕೋಬೇಕು ಅನ್ನೋದು ಚಿಂತೆ ಆಗಿದ್ರೆ JDS ಅವ್ರಿಗೆ ತಪ್ಪಿಸೋದು ಹೆಂಗೆ ಅಂತೇಳಿ. ಆದ್ರೆ ಒಂದು ಮಾತ್ರ ಸತ್ಯ, ಇಲ್ಲಿ ರೈತರ ಧ್ವನಿಯನ್ನು ನೋಡ್ತಾ ಹೊರಟಾಗ ಇವ್ರು ಬಿಡಲಿಕ್ಕಿಲ್ಲ. ಇದೊಂದು ದೊಡ್ಡದಾದಂಥ ಒಂದು ಸಂಘರ್ಷಕ್ಕೆ ಈ ದಾರಿ ಆಗ್ತದೆ ಅನ್ನುವಂಥದ್ದು. ಇದೇನಾದರೂ ಸಂಘರ್ಷ ಆಯಿತು, ಒಂದು ಹೋರಾಟ ಪಡ್ಕೊಂಡಿದ್ದಪ್ಪ ಅಂದ್ರೆ ನಿಶ್ಚಿತವಾಗಿಯೂ DKಶಿ ಅವ್ರಿಗೆ ಇದು ಮತ್ತು ಅದರಲ್ಲೂ ಕಾಂಗ್ರೆಸ್ಸಿಗೆ ಒಂದು ರೀತಿ ಏನಪ್ಪ ಅಂತಂದ್ರೆ ಒಂದು ಎಚ್ಚರಿಕೆ ಗಂಟೆನೂ ಸಹಿತ ಆಗ್ಬೋದು. ಯಾಕಂದ್ರೆ ಕಾಂಗ್ರೆಸ್ ಈಗಾಗಲೇ ಒಂದು ರೀತಿಯಿಂದ ಮೊದಲಿನ ಕಾಂಗ್ರೆಸ್ ಇದ್ದಿದ್ರೆ ಅದೇನು ಹಾದು ಮಾಡ್ತಿತ್ತು ಇಲ್ಲೋ ಗೊತ್ತಿಲ್ಲ. ಬಟ್ ಇವತ್ತಿನ ಕಾಂಗ್ರೆಸ್ಗೆ ಈಗ ತನ್ನನ್ನು ಎತ್ತು ನಿಲ್ಲಿಸ್ಕೊಳ್ಳುವಂಥ ಒಂದು ಸ್ಥಿತಿಯಲ್ಲಿ ಬಂದಂಥದ್ದು. ಅದರಲ್ಲೂ ಎದುರಾಳಿ BJP ರಾಷ್ಟ್ರ ಮಟ್ಟದಲ್ಲಿ ಈ ಒಂದು ತನ್ನ ಕಪಿಮುಷ್ಟಿಯನ್ನು ಇನ್ನೂ ಜೋರ್ದಾರಾಗಿ ಇಡೋದದ. ಹೀಗಾಗಿ ಮೇಲಕ್ಕೆ ಕೇಳಬೇಕಾಯ್ತದ. ಒಂದು ಆರ್ಥಿಕವಾಗಿ ಸಹಾಯನೂ ಬೇಕು, ಅದಂತೆ ಟೌನ್ಶಿಪ್ ಆದ್ರೆ ಆಗ್ತದೆ. ಆದರೆ ಟೌನ್ಶಿಪ್ ಆಗೋ ಸಾಧ್ಯತೆಗಳು ಯಾಕೋ ಕಡಿಮೆ ಅಂತ ಅನ್ನಿಸ್ತಾ ಇದೆ. ಅದೇ ಕಾಲಕ್ಕೆ BJPನ ಹೆಂಗೆ ಎದುರಿಸಬೇಕಪ್ಪ ಅಂತೇಳಿ, ಇಲ್ಲ ಸಂಘರ್ಷಗಳಿತಪ್ಪ ಅಂತಂದ್ರೆ ಅದು ಜನರಿಂದ ದೂರ ಸರಿಯೋ ಸಾಧ್ಯತೆಗಳು ಹೆಚ್ಚಾಗಿದಾವೆ ಅಂತ. ಈಗಾಗಲೇ ರೈತರು ಮತ್ತು ಅದೇ ಕಾಲಕ್ಕೆ JDSದವರು BJPಗರು ಇದನ್ನು ಪೂರ್ಣ ಪ್ರಮಾಣದ ವಿರೋಧ ಮಾಡೇ ತಿರಬೇಕು ಅಂತ ಬಂದಿದ್ದಾರೆ. ಇನ್ನು ರೈತರು ಎಲ್ಲ ಅಲ್ಲಿ ಕೂಡಿದ್ರಪ್ಪ ಅಂತಂದ್ರೆ, ರೈತರು ಅಲ್ಲಿದ್ದಂಥ ಜನ ಎಲ್ಲರೂ ಕೂಡಿದ್ರಪ್ಪ ಅಂತಂದ್ರೆ ಖಚಿತವಾಗಿಯೂ ಕಾಂಗ್ರೆಸ್ಸಿಗೆ ಹಿನ್ನಡೆ ಆಗೋದ್ರಲ್ಲಿ ಸಂಶಯನೇ ಇಲ್ಲ. ಇಲ್ಲಿ ಎರಡು ಪ್ರಶ್ನೆಗಳು.